ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕನ್ನಡ ಬ್ಲಾಗ್ಸ್. ಇವತ್ತೇನು ಮಾಡ್ತಾ ಇದ್ದೀನಿ ಅಡುಗೆ ಮನೆಯಲ್ಲಿ ಜೊತೆಗೆ ನನ್ನ ಮಗಳು ಇದ್ದಾಳೆ ಅಂತ ನೋಡ್ತಾ ಇದ್ದೀರಾ. ನನ್ನ ಮಗಳು ಏನೋ ಒಂದು ರೆಸಿಪಿ ಮಾಡ್ತಾಳಂತೆ. ಅದು ಏನು ರೆಸಿಪಿ ಅಂತ ಅವಳೇ ಕೇಳೋಣ. ಏನು ಮಾಡ್ತಾ ಇದ್ದೀವಿ? ನಾನಿವತ್ತು ಎಗ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಹೌದಾ? ಓಕೆ. ಮನೇಲಿ ಎಲ್ರಿಗೂ ನೀವೇ ಮಾಡಿ ಸೊ ನಾನು ಎಗ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಇವತ್ತು. ಓಕೆ. ಎಗ್ ಬಿರಿಯಾನಿ ಮಾಡೋದಕ್ಕೆ ಏನೇನು ರೆಡಿ ಮಾಡ್ಕೊಂಡಿದೀಯಾ? ಇನ್ನೇನು ರೆಡಿ ಮಾಡ್ಕೊಂಡಿಲ್ಲ. ಸೊ ರೆಡಿ ಮಾಡ್ಕೊಂತೀನಿ. ಹೌದಾ? ಇವಾಗೆಲ್ಲ ರೆಡಿ ಮಾಡ್ಕೊತೀನಿ, ಆಮೇಲೆ ನಿನಗೆ ಹೇಳ್ತೀನಿ. ಓಕೆ. ನಾನು ಅಷ್ಟೊತ್ತಿಗೆ ಪಾಪು ಏನು ಮಾಡ್ತಾ ಇದ್ದಾನೆ ನೋಡ್ಕೊಂಬತ್ತೀನಿ. ನೀನೆಲ್ಲ ರೆಡಿ ಮಾಡ್ಕೊತಾ ಇದ್ದ. ಓಕೆ ಓಕೆ. ಚಾಕ್ಲೇಟ್. ಏ ಪಾಪು, ಎಲ್ಲಿ ಸಿಕ್ತು ಚಾಕ್ಲೇಟು? ಅಕ್ಕ ಕೊಡ್ಲು. ಫ್ರಿಜ್ಜಲ್ಲಿ ಇಟ್ಟಿದ್ದು ಕೊಟ್ಬಿಟ್ಟಿಯ ಅವನಿಗೆ? ಏನು ಮಾಡ್ತದಾನೆ ಅಂತಂದ್ರೆ ಸೈಲೆಂಟಾಗಿ ಚಾಕ್ಲೇಟ್ ಕೊಟ್ಟಿದ್ದಾಳೆ ಇವಳು. ಎಗ್ ಬಿರಿಯಾನಿ ಮಾಡಕ್ ಬಿಡಲ್ಲ ಅಂತ ತಿಂದ್ಬಿಟ್ಟು ಅಲ್ಲುಜ್ಬೇಕಾಯ್ತಾ? ಮಾಷ ಅಲ್ಲುಜ್ತಾಳಲ್ಲ, ಹಂಗೆ ಚಾಕ್ಲೇಟ್ ತಿಂದು ಅಲ್ಲುಜ್ಬೇಕು ಸಂಜೆ ರಾತ್ರಿ ಮಲಗುವಾಗ. ಅಲ್ಲುಜ್ಬಿಟ್ಟು ಮಲಗಬೇಕು ರಾತ್ರಿ ಮಲಗುವಾಗ. ಉಜ್ತೀಯಾ? ಉಜ್ಜಿದ್ರೇನೆ ನಾಳೆ ಚಾಕ್ಲೇಟ್, ಮತ್ತೆ ಇಲ್ಲಾಂದ್ರೆ ಚಾಕ್ಲೇಟ್ ಕೊಡ್ಸಲ್ಲ ನಾಳೆ. ಏನು ಮಾಡ್ತದಳಪ್ಪ ನನ್ನ ಮಗಳು? ಎಲ್ಲಿಗೆ ತಂದ್ಲು ಎಗ್ ಬಿರಿಯಾನಿಯಾ? ಏನೇನು ರೆಡಿ ಮಾಡ್ಕೊಂಡಿದ್ಯಾ? ಎಗ್ ಬಿರಿಯಾನಿ ಮಾಡೋಕ್ಕೆ ನಾನು ಫಸ್ಟು ಮೊಟ್ಟೆ ಬೇಯಿಸ್ಕೊಂಡಿದ್ಯಾ? ಓಕೆ. ನಾ 2 ಟೊಮೆಟೊ ಹಾಕಿದ್ದೀನಿ. ಸರಿ. ಆನಿಯನ್ನು, ಆಮೇಲೆ ಪುದೀನ, ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ ಫ್ರೆಶ್ ಆಗಿ ಇವಾಗ ಜಜ್ಕೊಂಡಿರೋದು. ಸರಿ. ಈ ಸ್ಪೈಸಸ್ ಬಂದ್ಬಿಟ್ಟು 2 ಏಲಕ್ಕಿ, ಲವಂಗ, ಚಕ್ಕೆ, ಹೂವು. ಎಂತ ಹೂವು? ನನಗೆ ಗೊತ್ತಿಲ್ಲ, ಇದನ್ನ ಹೂವು ಅಂತಾರೆ. ಸರಿ. ಪಲಾವ್ ಎಲೆ. ಸರಿ ಸರಿ. ಓಕೆ. ಈಗ ಸ್ಪೈಸಸ್ ಬಂದ್ಬಿಟ್ಟು ನಾನು ಸ್ವಲ್ಪ ಖಾರದ ಪುಡಿ. ಸರಿ. ಜೊತೆ ಗರಂ ಮಸಾಲ. ಸರಿ ಸರಿ. ಸ್ಟಾರ್ಟ್ ಮಾಡೋಣ. ಗ್ಯಾಸ್ ಲೈಟ್ ಎಲ್ಲಿಟ್ಟಿದ್ಯಾ ನೀನು ಅಡುಗೆ ಮನೆಯಲ್ಲಿ? ಮೇಡಮ್ ಇಲ್ಲೇ ಇದೆ ಮೇಡಮ್. ಒಂಚೂರು ಆ ಕಡೆ ಈ ಕಡೆ ಇರುತ್ತೆ, ನೋಡ್ಕೋಬೇಕು. ಅದಕ್ಕೆ ಅವಾಗವಾಗ ಏನಾದ್ರು ಮಾಡಿದ್ರೆ ಎಲ್ಲೆಲ್ಲಿ ಏನೇನು ಇಟ್ಟಿರ್ತೀವಿ ಅಂತ ಜ್ಞಾಪಕ ಇರುತ್ತೆ. ವರ್ಷಕ್ಕೂ 6 ತಿಂಗಳಿಗೆ ಬಂದ್ಬಿಟ್ರೆ ಹಿಂಗೆ ಆಗೋದು. ಚೂರು ನೀರಿತ್ತಂತೆ ಕುಕ್ಕರಲ್ಲಿ, ಅದಕ್ಕೆ ಸ್ಟವ್ ಆನ್ ಮಾಡ್ಬಿಟ್ಬಿಟ್ಟು ಚೆಲ್ಲಕ್ ಹೋಗಿದ್ದಾಳೆ. ಅದು ಬಿಟ್ರೆ ಹಂಗೆ ಡ್ರೈ ಆಗುತ್ತೆ ಆಕ್ಚುಲಿ ಕುಕ್ಕರಲ್ಲಿ. ಆಯ್ತು ಆಯ್ತು ಆಯ್ತು, ಕಂಟಿನ್ಯೂ, ಡಿಸ್ಟರ್ಬ್ ಮಾಡಲ್ಲ. ಈಗ ಸ್ವಲ್ಪ ಆಯಿಲ್ ಹಾಕೋಣ. ಸಾಸಿವೆ ಬೇಕಾ? ಸರಿ ಸರಿ. ಇದು ನನ್ನ ಸ್ಟೈಲು. ಸೊ ನಾಟಿ ಸ್ಟೈಲು ಕೋಳಿ ಸಾರು ಅಂದಂಗೆ ಇದು ಗಗನ ಸ್ಟೈಲು. ಏನ್ ಮಾಡ್ತಾ ಇದೀಯ ಅಂತ ಹೇಳೇ ಇಲ್ಲ. ಎಗ್ ಬಿರಿಯಾನಿ. ಸರಿ, ಮರ್ತೋತ್ ನಮ್ಗೆ. ನಾಟಿ ಸ್ಟೈಲ್ ಕೋಳಿ ಸಾರು ಅಂದಾಗ ಇದು ಗಗನ ಸ್ಟೈಲ್ ಎಗ್ ಬಿರಿಯಾನಿ. ಸಾಸಿವೆ ಸ್ವಲ್ಪ ಚಿಟಪಟ ಅಂದಿದ್ವಿ. ಚಿಟಪಟ ಅಂದ್ರೆ ಅಷ್ಟೊಂದು ಬಗ್ಗಿದ್ರೆ ಚಿಟಪಟ ಅನ್ನೋದು ಮುಗು ಸಿಡಿಯುತ್ತೆ. ಸ್ವಲ್ಪ ದೂರ ಇರಿ ಮೇಡಮ್. ಶೆಕೆ ಆಗ್ತಿದೆ. ಕಿಟಕಿ ತೆಗಿಲ್ಲ ನೋಡಿ. ಯಾವಾಗ್ಲೂ ಕಿಟಕಿ ಅಡುಗೆ ಮನೇಲಿ ಇರೋರು ಹೆಂಗ್ ಅನ್ಬೇಕು? ನೀವು ಯಾವತ್ತೋ ಒಂದಿನ ಮಾಡೋರಿಗೆ ಶೆಕೆ ಅಂತೀಯ. ಸೊ ಸಾಸಿವೆ ಚಿಟಪಟ ಅಂತಿದೆ. ಫಸ್ಟ್ ನಾನು ಸ್ಪೈಸಸ್ ಹಾಕೊಂಡ್ಬಿಡ್ತೀನಿ. ಸರಿ, ಹಾಕೊಳ್ಳ. ಒಂದು 2 ಮಿನಿಟ್ಸ್ ಇದೆಲ್ಲ ಫ್ರೈ ಆಗಿ. ಸರಿ. ಈಗ ಈರುಳ್ಳಿ ಹಾಕೊಳ್ಳೋಣ. ಸ್ವಲ್ಪ ಜೋರಾಗಿ ಹೇಳ್ಬೇಕು, ನೋಡ್ತಾ ಇರೋ ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ಕೇಳ್ಸಲ್ಲ ನೀನು ಹೇಳೋದು. ಈರುಳ್ಳಿ ಸ್ವಲ್ಪ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಸರಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಸ್ಪೈಸಸ್ ಎಲ್ಲ ಹಾಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದಾಳೆ. ಆಮೇಲೇನು ಈರುಳ್ಳಿ ಹಾಕೊಂಡು ಇದನ್ನೆಲ್ಲ ಒಂದು ಅರ್ಧ ಗಂಟೆ ಹುರಿತೀಯಾ? ಅರ್ಧ ಗಂಟೆ ಹುರಿಯೋಕೆ ಅದನ್ನ ಚಿಕನ್ನ ಅಂತೀಯಾ? ಚಿಕನ್ ಮಾಡೋದೇ ಇಲ್ಲಲ್ಲ ಒಳಗೆ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಗ್ಗರಣೆಗೆ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಅಂತ ನಮ್ಮ ಅಪ್ಪ ಹೇಳ್ತಾ ಇದ್ರು.
ನಮ್ಮನೇಲಿ ನಮ್ಮ ಮನೆಯವರು ಅಡುಗೆ ಮಾಡ್ತಾರೆ. ಇವಾಗ ಇವಳೊಬ್ಳು ಬಾಕಿ ಇವಾಗ ಕಮೆಂಟ್ ಪಾಸ್ ಮಾಡೋಕ್ಕೆ ನಾನು ಮಾಡಿದ್ದಕ್ಕೆಲ್ಲ. ಸೊ ಅದು ಫ್ರೈ ಆಗಿದೆ. ಇವಾಗ ಟೊಮೆಟೊ ಹಾಕೊಳ್ಳೋಣ. ಟೊಮೆಟೊ ರೊಟ್ಟಿ ಕಗ್ನಕ್ಕೆ ಹೋಗೈತೆ ಕಣೆ, ಕಡೆ ಇಷ್ಟೊಂದು ಹಾಕ್ತಿದೆಯಲ್ಲೇ. ಸ್ವಲ್ಪನೇ ಹಾಕಿ. ಟೊಮೆಟೊ ಹಾಕಿದ ತಕ್ಷಣ ಉಪ್ಪು ಹಾಕೊಳ್ಳೋಣ. ಇದು ನಮ್ಮಮ್ಮ ಹೇಳ್ಕೊಟ್ಟಿದ್ದು. ಸಾಕು ಕಣೆ. ಸರಿ ಸರಿ ಹಾಕು ಹಾಕು ಹಾಕು, ತಿನ್ನಂಗಿದ್ರೆ ಸಾಕು ಅದು. ಏನಕ್ಕಮ್ಮ ಟೊಮೆಟೊ ಹಾಕಿದ ತಕ್ಷಣ ಉಪ್ಪು ಹಾಕು ಅಂತ ಹೇಳಿದ್ದಂಗೆ? ಸ್ವಲ್ಪ ಬೇಗ ಮೆತ್ತಗಾಗುತ್ತೆ ಟೊಮೆಟೊ ಅಂತ. ಗೊತ್ತಿಲ್ಲನೆ ಫಾಲೋ ಮಾಡ್ತಾ ಇದ್ದೀನಿ. ಟೊಮೆಟೊ ಹಾಕಿದ ತಕ್ಷಣ ಬೇಗ ಟೊಮೆಟೊ ಮೆತ್ತಗಾಗಲ್ಲ. ಉಪ್ಪು ಹಾಕಿದ ತಕ್ಷಣ ಬೇಗ ಮೆತ್ತಗಾಗುತ್ತೆ. ಟೊಮೆಟೊ ಜಾಸ್ತಿ ಹೊತ್ತು ಡೀಪ್ ಫ್ರೈ ಮಾಡೋದು ಬೇಕಾಗಲ್ಲ. ಸೊ ಇದು ಇವಾಗ ಮುಕ್ಕಾಲು ಭಾಗ ಬೆಂದಿದೆ. ಸರಿ, ಈಗ ಪುದೀನ ಹಾಕೊಂಡ್ಬಿಡೋಣ. ಸರಿ ಸರಿ. ಕೊತ್ತಂಬರಿ ಸೊಪ್ಪು ಈಗಲೇ ಹಾಕ್ತೀಯೋ ಇಲ್ಲ ಆಮೇಲೆ ಹಾಕ್ತೀಯಾ? ಎಲ್ಲ ಆದ್ಮೇಲೆ ಆಮೇಲೆ ಹಾಕ್ತೀಯಾ? ಪುದೀನಾನು ಅಷ್ಟೇ ಈ ತರ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ಹೌದಾ? ಹೌದು. ಗೊತ್ತಿರಲಿಲ್ಲ. ಸೊ ಈಗ ನಾವು ಮಸಾಲ ಎಲ್ಲ ಹಾಕೊಂಡ್ಬಿಡೋಣ. ಮಸಾಲ ಅಂದ್ರೆ ಯಾವ ಮಸಾಲ? ಗರಂ ಮಸಾಲ. ಹಾ, ಅದನ್ನ ಹೇಳ್ಬೇಕು, ನೋಡೋರಿಗೆ ನಮ್ಮ ಸಬ್ಸ್ಕ್ರೈಬರ್ಸಿಗೆ ಗೊತ್ತಾಗಬಾರ್ದಾ? ಸೊ ಗರಂ ಮಸಾಲ. ಇದು ಚಿಕನ್ ಮಸಾಲ ಹಾಕೊಂಡಿದ್ರೆ ಗರಂ ಮಸಾಲ ಏನ್ ಬೇಕಾಗಲ್ಲ. ಹೌದಾ? ನಮ್ಮನೇಲಿ ಚಿಕನ್ ಕೋಪ ಇದ್ರೆ ಬೈದ್ಬಿಡು, ಖಾರ ಪುಡಿ ಜಾಸ್ತಿ ಹಾಕಿ ತಿಂದಂಗ್ ಮಾಡ್ಬೇಡ. ಇಲ್ಲ ಇಲ್ಲ, ಇದು ಖಾರ ಇದೆ ಅಲ್ವಾ? ಗಣೇಶ್ಗೂ ಸ್ವಲ್ಪ ಖಾರ ಆದ್ರೂ ತಿನ್ನಲ್ಲ. ಇದು ಖಾರ ಇದೆ. ಮೀಡಿಯಂ ಖಾರ ಇದೆ. ಎಷ್ಟು ಹಾಕ್ಲಿ ನೀನೇ ಹೇಳ್ಬಿಡು. ಅರ್ಧ ಸ್ಪೂನ್ ಹಾಕು ಸಾಕು. ಸಾಕು ಖಾರ ಆಗುತ್ತೆ. ಸೊ ಈಗ ಸ್ವಲ್ಪ ಇಲ್ಲ ಮಗ್ನೆ, ಖಾರ ಹಾಕಿಲ್ಲ ಮಗ್ನೆ, ಸುಮ್ಮನೆ ತೆಗ್ದಿಟ್ಕೊಂಡು ನಾನು ಎತ್ತಿಟ್ಬಿಟ್ಟೆ. ಬೇಡ ಕಣೆ ಹಾಕ್ಬೇಡ, ಪಾಪು ತಿನ್ನಲ್ಲ ಗಣೇಶ್ಕಂತ. ಅರಿಶಿನ ಹಾಕ್ತೀಯಾ? ಹಾ, ಸ್ವಲ್ಪ ಅರಿಶಿನ ಹಾಕ್ತೀನಿ. ಸರಿ. ಅರಿಶಿನ ಖಾರ ಇರಲ್ಲ ಕಂದಮ್ಮ. ಇದು ಸಾಂಬಾರ್ ಪೌಡರ್ ಬೇಕಾದ್ರೆ ಹಾಕೋಬಹುದು. ಧನಿಯಾ ಪೌಡರ್, ಸಾರಿ, ಧನಿಯಾ ಪೌಡರ್ ಹಾಕ್ತಾ ಇದೆಯಾ? ಇಲ್ಲ, ಬೇಕಂದ್ರೆ ಹಾಕೋಬಹುದು, ನಾನೇನು ಹಾಕಲ್ಲ. ಹೌದಾ? ಆಪ್ಷನಲ್. ಸ್ವಲ್ಪ ಇನ್ನೂ ಮಸಾಲೆ ಜಾಸ್ತಿ ಬೇಕು ಅನ್ನೋರು ಹಾಕೋಬಹುದು. ಇದು ಒಂದೆರಡು ನಿಮಿಷ ಎಣ್ಣೆ ಬಿಟ್ಕೊಳ್ಳೋ ತರ ಫ್ರೈ ಮಾಡ್ತೀರೋ ಅಷ್ಟೊತ್ತಿಗೆ ಅಕ್ಕಿ ತೊಳ್ಬಿಡ್ಲಾ? ಹಾ, ಅಕ್ಕಿ ತೊಳ್ಕೊಳ್ಳಿ. ಅಮ್ಮ ಆಯ್ತಾ? ಒಂದೇ ಒಂದು ನಿಮಿಷ. ಹಾಕ್ಲಾ ಅಕ್ಕಿ? ಅಕ್ಕಿ ಒಂದು ಪಾವ್ ಹಾಕ್ತಿದ್ದಾರೆ. ಸೊ ನಾ 2 ಗ್ಲಾಸ್ ನೀರು ಹಾಕ್ತೀನಿ. 2 ಗ್ಲಾಸ್ ನೀರು ಹಾಕೋ. ಉರಿ ಕೊಡ್ಲಾ ಸ್ವಲ್ಪ ಜಾಸ್ತಿ? ಹಾ, ಕೊಡು. ಈಗ ಕಸೂರಿ ಮೆಂತೆ ಹಾಕಲ್ವಾ? ಹಾಕ್ತೀನಿ. ಇದೊಂಚೂರು ಕುದಿಬೇಕಾ? ನಾನು ಎತ್ತಿಟ್ಕೊಳ್ಳ ಉಪ್ಪೆಲ್ಲ? ಆಯ್ತು. ಸೊ ಇನ್ನೊಂದು ಕಿಚನ್ ಟಿಪ್ಸ್ ಏನಪ್ಪಾ ಅಂದ್ರೆ, ಅರಿಶಿನ ಉಪ್ಪು ಎರಡು ಪಕ್ಕ ಪಕ್ಕ ಇಡಬಾರ್ದಂತೆ. ನನ್ಗೆ ಯಾರೋ ಹೇಳಿದ್ರು. ಸೊ ಹಂಗಾಗಿ ನಾನು ಉಪ್ಪು ಕೆಳಗಡೆ ಇಡ್ತೀನಿ, ಅರಿಶಿನ ಮೇಲೆ ಇಡ್ತೀನಿ. ಇದಕ್ಕೆ ಇವಾಗ ಕಸೂರಿ ಮೆಂತೆ ಹಾಕ್ತೀಯಾ? ಗರಂ ಮಸಾಲ ಸಾಕ ಎತ್ತಿಡ್ಲಾ? ಮಗಳು ನಾನು ವಿಡಿಯೋ ಮಾಡ್ಬೇಕಾರೆ ಏನಮ್ಮ ಹಂಗೆ ಹೇಳ್ತೀಯ ನೀನು, ಹಿಂಗೆ ಹೇಳ್ತೀಯ ಅಂತಾಳೆ. ಇವತ್ತು ನೋಡು ಅವಳೇ ಮಾಡ್ತಿರುವಾಗ ಗೊತ್ತಾಗುತ್ತೆ ಹೆಂಗಿರುತ್ತೆ ಕ್ಯಾಮ್ರಾ ಫೇಸ್ ಮಾಡುವಾಗ ಟೆನ್ಷನ್ ಅಂತ. ಈಗ ಏನು ಮೊಸರು ಹಾಕ್ತಾ ಇದೀಯಾ? ಇನ್ನೊಂದು ಸ್ವಲ್ಪ ಟೇಸ್ಟ್ ಬರಕ್ಕೆ ಮೊಸರು ಹಾಕ್ತಾ ಇದೀಯಾ? ಬಿಡು, ಹಾಕ್ತೀನಿ ನಾನೇ, ಹೋಗ್ಲಿ. ಎಷ್ಟು ಹಾಕ್ಬೇಕು ಹೇಳು? 2 ಸ್ಪೂನ್ ಹಾಕು ಸಾಕು. ಸಾಕಾ? ಸಾಕು. ನಾವು ಚಿಕನ್ ಬಿರಿಯಾನಿನೂ ಈ ತರ ಮಾಡ್ಕೊಂಡ್ರೆ ಲೈಟಾಗಿ ಚೆನ್ನಾಗಿರುತ್ತೆ. ಹೌದಾ? ಅಂದ್ರೆ ಈ ಮಸಾಲ ತಿಂದ್ರೆ ಎದೆ ಉರಿ, ನೈಟ್ ತಿಂದ್ರೆ ಆಗಲ್ಲ ಅಂತಾರಲ್ಲ. ಸೊ ಅದಕ್ಕೋಸ್ಕರ ನಾನು ಲೈಟ್ ಆಗಿ ಮಾಡ್ತಾ ಇದ್ದೀನಿ. ಏನ್ ಮಾಡುದು, ನಮ್ಮನೆ ಒಳಗೆ ನಾನ್ ವೆಜ್ ಮಾಡಲ್ಲ. ಇಲ್ಲಾಂದ್ರೆ ಚಿಕನ್ ಹಾಕ್ಕೊಡ್ಬೋದಿತ್ತು ಸಣ್ಣದ್ರೊಳಗಡೆ. ಗಮ್ಮತ್ತಿದೆ ಏನಾದ್ರು?
ನಿಜವಾಗ್ಲೂ ಗಮ್ಮಂತಿಲ್ಲ. ಅದು ಸ್ವಲ್ಪ ಕುದ್ದ ಮೇಲೆ ಸ್ಮೆಲ್ ಬರುತ್ತೆ. ಸರಿ ಸರಿ ಆಯ್ತು ಆಯ್ತು. ಸ್ವಲ್ಪ ಕುದೀಲಿ. ನಾನು ಹೋಗಿ ನನ್ನ ಪುಟಾಣಿ ಸ್ನಾನ ಮಾಡ್ಕೊಂಡು ಬರಲಾ? ಸ್ನಾನ ಮಾಡಿಸ್ಕೊಂಡು ಬರಲಾ? ಬೇಡ ಇರು, ನನಗೆ ಭಯ. ಎಂತ ಭಯ? ಅದೇನು ಹುಲಿನ ಸಿಂಹನ? ಅದು ತುಂಬಾ ದಿನ ಆಯ್ತು ಮಾಡಿ. ಓಹೋ, ಅದಕ್ಕೆ. ತುಂಬಾ ದಿನ ಅಲ್ಲ, ನೀನ್ ಮಾಡ್ತಾ ಇರೋದು ಇದೇ ಫಸ್ಟ್ ಎಗ್ ಬಿರಿಯಾನಿ. ಬೇರೆ ಬೇರೆ ಮಾಡಿದ್ಯಾ, ಬಟ್ ಎಗ್ ಬಿರಿಯಾನಿ ಮಾಡ್ತಾ ಇರೋದು ಇದೇ ಫಸ್ಟ್. ಏನಿವೆ, ಫಸ್ಟ್ ನೀನೇ ಟೇಸ್ಟ್ ನೋಡ್ಬೇಕಲ್ವಾ? ಏನ್ ಮಾಡ್ತಿದೀಯ ಇವಾಗ? ಕುದೀತಾ ಇದೆ, ಇನ್ನು ಕುದಿಯಕ್ಕೆ ಸ್ಟಾರ್ಟ್ ಆಗಿಲ್ಲ. ಸ್ವಲ್ಪ ಕುದ್ದ ಮೇಲೆ ಕುಕ್ಕರ್ ಕ್ಯಾಪ್ ಹಾಕೋಣ ಅಂತನಾ? ಮತ್ ಮೊಟ್ಟೆ ಎಲ್ಲ ಇದೆ. ಅದು ಕುದಿಯೋಕೆ ಸ್ಟಾರ್ಟ್ ಆಗಿ, ಕುದಿಯೋಕೆ ಸ್ಟಾರ್ಟ್ ಆದ್ಮೇಲೆ ಮೊಟ್ಟೆ ಹಾಕೋದು. ಅದು ಪ್ರೋಸೆಸ್. ನಾವು ಅದನ್ನ ತಪ್ಪಾಯ್ತು. ಇವಳು ಬಿರಿಯಾನಿ ಆಗೋದ್ರೊಳಗೆ ನನ್ಗಾಗಲ್ಲ, ಹೊಟ್ಟೆ ಎಸಿತೈತೆ. ನಾನು ಬಾದಾಮಿ ಕಾಯಿ ತಿಂತೀನಿ. ಆಕ್ಚುಲಿ ನೆನೆಸಿ ತಿನ್ಬೇಕು, ಅದೇ ಒಳ್ಳೇದು. ಈಗ ಕುದಿಯೋಕೆ ಸ್ಟಾರ್ಟ್ ಆಗಿದೆ, ಕುದಿಯೋಕೆ ಸ್ಟಾರ್ಟ್ ಆಗಿದೆ. ಈಗ ನಾನು ಮೊಟ್ಟೆ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹೌದಾ? ಸೊ ಇದನ್ನ ನಿಧಾನಕ್ಕೆ ಹಾಕ್ಬೇಕು, ಈಗೇನೆ ಹಾಕ್ಬೇಕು, ಇಲ್ಲಾಂದ್ರೆ ಮೊಟ್ಟೆ ಬಂಡಾರ ಎರಡು ಸಪ್ರೇಟ್ ಆಗ್ಬಿಡುತ್ತೆ. ನಿಧಾನ ನೋಡಿ, ಈ ರೀತಿ ಕಟ್ ಮಾಡ್ಕೊಂಡವಳೆ ಮೊಟ್ಟೆ ಫುಲ್ಲು. ಇವಾಗ ಅವಳು ಮಾಡ್ತಾ ಇರೋದ್ರೊಳಗಡೆ ಹಾಕ್ತಾ ಇದ್ದಾಳೆ. ಏನಿವಾಗ ಮುಚ್ತಾ ಇದೀಯಾ? ಇವಾಗ ಇನ್ನೂ ಸ್ವಲ್ಪ ಕುದಿಬೇಕಾ? ಇಲ್ಲ ಇಲ್ಲ, ಮುಚ್ಚಿಬಿಡೋಣ. ಮುಚ್ತೀಯಾ? ಸಾಕು, ಕ್ಲೋಸ್ ಮಾಡಿಬಿಡೋಣ ಇವಾಗ. ಸರಿ, ಓಕೆ. ಮುಚ್ತಾ ಇದೀಯಾ? ಸೊ ಹಾಕಿದ್ದೆಲ್ಲ ಆಯ್ತಾ? ಜ್ಞಾಪಿಸ್ಕೊಂಡ್ಯಾ? ಏನು ಮಿಸ್ ಮಾಡ್ಕೊಂಡಿಲ್ಲ ತಾನೆ? ಕೊತ್ತಂಬರಿ ಸೊಪ್ಪು ಆಮೇಲೆ ಹಾಕ್ತೀಯಾ? ಕೊತ್ತಂಬರಿ ಸರಿ, ಮುಚ್ಚಿಬಿಡು, ಕೂಗ್ಲಿ. ಮೇನ್ಲಿ ನಾನು ಮಿಸ್ ಮಾಡೋದು ಉಪ್ಪು. ಹೆಲ್ಪ್ ಮಾಡ್ಬೇಕಾ ಮುಚ್ಚಕ್ಕೆ? ಬೇಡ. ಅಪ್ಪ ಗಣೇಶ, ಹೆಂಗಾಗಿರುತ್ತೋ ಗೊತ್ತಿಲ್ಲ, ನೋಡೋಣ. ತಿಂದ್ಬಿಟ್ಟು ಟೇಸ್ಟ್ ಮಾಡಿ ಹೇಳ್ತೀನಿ, ನೀವು ಟ್ರೈ ಮಾಡೋಕ್ಕೂ ಬಿಡಕ್ಕೂ. ಸೊ ಇದು ಕೂಗ್ತಾ ಇರಲಿ, ಅಷ್ಟೊತ್ತಿಗೆ ನನ್ನ ಪುಟಾಣಿ ಏನು ಮಾಡ್ತಾನೆ ನೋಡೋಣ. ಅಂತೂ ಇಂತೂ ಗಗನ ಕುಕ್ಕರ್ ಮುಚ್ಚಿಬಿಟ್ಲಪ್ಪ ಎಗ್ ಬಿರಿಯಾನಿಗೆ. ಇಬ್ಬರು ಇನ್ವಾಲ್ವ್ ಆಗಿಬಿಟ್ಟು ಮಾಡ್ಕೊಂಡ್ವಿ. ಅಂತೂ ಇಂತೂ ಒಂದಿನ ಮಾಡಿದ್ದಕ್ಕೇ ಇಷ್ಟೊಂದು. ಇನ್ನು ಡೈಲಿ ಮಾಡೋಕ್ಕೆ ಬಿಟ್ಬಿಟ್ರೆ ಅವಳನ್ನೇ ತಿಂಡಿ ಮಾಡೋಕ್ಕೆ ಅದೋ ಗತಿ. ನನ್ನನ್ನು ಇನ್ವಾಲ್ವ್ ಮಾಡಿಕೊಂಡು ನನಗೂ ತಲೆ ಕೆಟ್ಟೋಗುತ್ತೆ. ಕೂಗ್ತಾ ಪ್ರೆಷರ್ ಇಳಿತು, ಪ್ರೆಷರ್ ಇಳಿದಿದೆ. ಸರಿ, ಓಪನ್ ಮಾಡು. ಪ್ರೆಷರ್ ವಿಷಲ್ ತೆಗೆದುಬಿಟ್ಟಲ್ವಾ ಗಗನ? ಪೂರ್ತಿ ವಿಷಲ್ ತೆಗೆದು ಆಮೇಲೆ ಕುಕ್ಕರ್ ತೆಗಿತಾರೆ. ಅದೇನಾದರೂ ಒಂಚೂರು ಇದಿದ್ರೆ ನನಗೆ ಗೊತ್ತಿಲ್ಲ. ಅಪ್ಪು ಸುಡ್ತಾಳೆ ನೋಡು, ಅಕ್ಕ ಕುಕ್ಕರ್ ತಾನು ಸುಡ್ತಾಳೆ ಇವಾಗ. ತೆಗಿಯಮ್ಮ ತಾಯಿ. ಘಮ ಘಮ ಅಂತಿದೆಯಲ್ಲೇ. ಇವಾಗಲೇ ತಿರುಗಿಸ್ಬೇಡ, 2 ಮಿನಿಟ್ಸ್ ಬಿಟ್ಟು ತಿರುಗಿಸು. ಬಿಸಿನಲ್ಲೇ ತಿರುಗಿಸ್ಬಿಟ್ರೆ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ, ಆಯಿತಾ? ಒಂದು ಸ್ವಲ್ಪ 2 ಮಿನಿಟ್ಸ್ ಆದಮೇಲೆ ನೀನು ಅದೇನು ಕೊತ್ತಂಬರಿ ಸೊಪ್ಪು ಅದೇನು ಹಾಕ್ಕೊಂಡು ಆಮೇಲೆ ತಿರುಗಿಸ್ಕೊ. ಓಕೆ. ನೀನೇ ಹಾಕಿ ತಿರುಗಿಸ್ಬಾರ್ದನ್ನ. ನನಗೆ ಭಯ ಮೆತ್ತಗಾಗ್ಬಿಡುತ್ತೆ. ಏನು ಮೆತ್ತಗಾಗ್ಬಿಡುತ್ತೆ? ನೀನು ತಾನೇ ನೀರಾಕೆಲ್ಲ ಮಾಡೋದು ನೋಡಿ. ತಿರುಗಿಸಕ್ಕೆ ನಾನು ಬೇಕಂತೆ ನನ್ನ ಮಗಳಿಗೆ. ಸರಿ, ನಾನೇ ಕೊತ್ತಂಬರಿ ಸೊಪ್ಪು ಹಾಕಿ ತಿರುಗಿಸ್ತಾ ಇದ್ದೀನಿ. ಮೆತ್ತಗೇನಕ್ಕಾಗುತ್ತೆ? ನೀರು ಹಾಕಿರ್ತಿಲ್ಲ ನೋಡು, ಕರೆಕ್ಟಾಗಿ ಐತೆ. ಏನಂದರೆ ಒಂದು ಸ್ವಲ್ಪ ಮೊಟ್ಟೆಗಳೆಲ್ಲ ಪುಡಿ ಹಾಕ್ದಂಗೆ ನೋಡ್ಕೊಂಡು ತಿರುಗಿಸ್ಬೇಕಷ್ಟೆ. ಮೊಟ್ಟೆ 2 ಹೋಳು ಮಾಡಿ ಹಾಕಿದೆಯಲ್ವಾ, ಸ್ವಲ್ಪ ನೋಡ್ಕೊಂಡು ತಿರುಗಿಸ್ಬೇಕು. ನೋಡಿದ್ರೆ ತಿನ್ನೋಣ ಅನಿಸ್ತಾ ಇದೆ, ಚೆನ್ನಾಗಿರೋ ಥರ ಆಗಿದೆ. ನೋಡೋಣ, ಟೇಸ್ಟ್ ಮಾಡೋಣ. ತಿರುಗಿಸಿದ್ದಾಯ್ತು. ಚೆನ್ನಾಗಿದೆ ಅನ್ಸುತ್ತಾ? ನೋಡೋಕ್ಕೇನೋ ಚೆನ್ನಾಗಿ ಕಾಣಿಸ್ತಾ ಆಯ್ತಮ್ಮ, ತಿನ್ನೋಕೆ ಹೆಂಗಿದೆಯೋ ಗೊತ್ತಿಲ್ಲ. ಹಾಕೊಟ್ಬಿಡ್ಲಾ? ಟೇಸ್ಟ್ ಮಾಡ್ತೀಯಾ? ಟೇಸ್ಟ್ ಇನ್ನೇನು ಹಾಕ್ಕೊಡು, ತಿಂದ್ಬಿಡೋಣ, ಇನ್ನೇನು ಟೈಮ್ ಆಯ್ತಲ್ಲ. ಪುಟಾಣಿ ಸುಟ್ಕಂತೀಯ ಪುಟಾಣಿ, ಕುಕ್ಕರ್ ಮುಟ್ಬೇಡ. ತಣ್ಣಗೈತಾ? ಹುಷಾರಪ್ಪ, ಅದು ಸುಡುತ್ತೆ, ಆಯ್ತಾ? ಚೆನ್ನಾಗಿದ್ಯಾ? ನೋಡೋಕ್ಕೇನೋ ಚೆನ್ನಾಗಿ ಕಾಣಿಸ್ತಾ ಇದೆ. ಎಗ್ ಬಿರಿಯಾನಿ
ಬಿರಿಯಾನಿ ರೆಡಿ ಆಯ್ತು. ತಿನ್ಬೇಕಾ? ತಿನ್ಲೇಬೇಕು. ಬೇರೆ ಚಾಯ್ಸ್ ಇಲ್ಲ. ಬೇರೆ ತಿಂದ್ರೆ ಸರಿ, ಇಲ್ಲಾಂದ್ರೆ ಯಾರಿಗೂ ಹಾಕಲ್ಲ. ಪಪ್ಪು ಅಕ್ಕ ಮಾಡಿದಾಳೆ ಕಣೋ, ಚೆನ್ನಾಗಿರುತ್ತಾ ಅಕ್ಕ ಮಾಡಿರೋದು? ತಿನ್ಲಾ? ಚೆನ್ನಾಗಿರುತ್ತೆ ಅನ್ನಮ್ಮ, ಚೆನ್ನಾಗಿರುತ್ತೆ. ಚೆನ್ನಾಗಿ ನಿಜವಾಗ್ಲೂ ಚೆನ್ನಾಗಿದೆ ಕಣೆ. ನೀನು ಉಪ್ಪು ಹಾಕಿದ್ ನೋಡಿ ಎಲ್ಲಿ ಉಪ್ಪ ಜಾಸ್ತಿ ಆಯ್ತಪ್ಪ ಅನ್ಕೊಂಡೆ. ಕರೆಕ್ಟ್ ಆಗಿದೆ, ಸೂಪರ್ ಆಗಿದೆ. ಸೊ ನೆಕ್ಸ್ಟ್ ಟೈಮು ನನಗೆ ಆಗಿಲ್ಲ ಅಂದ್ರೆ ಓಕೆ ಫ್ರೆಂಡ್ಸ್, ತುಂಬ ಚೆನ್ನಾಗಾಗಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವಳು ಉಪ್ಪು ಹಾಕಿದ್ ನೋಡಿದ್ರೆ ನನಗೆ ಉಪ್ಪು ಜಾಸ್ತಿ ಆಗೋಯ್ತು ಅನ್ಕೊಂಡೆ. ಇಲ್ಲ, ಕರೆಕ್ಟಾಗಿ ಆಗಿದೆ. ಬಟ್ ಬಿಸಿ ಬಿಸಿ ತಿನ್ನಬೇಕು. ಬಾಕ್ಸ್ಗೆಲ್ಲ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಚೆನ್ನಾಗಿದೆ. ಅವಳು ಏನೇನು ಹಾಕಿದ್ದು ಅಂತ ನೋಡಿದ್ರಲ್ವಾ? ನೀವು ಹಾಕಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.